ಮುಖ್ಯಮಂತ್ರಿಗಳ ಖಡಕ್ ಸೂಚನೆಯ ನಂತರವೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಈಗ ಮತ್ತೊಂದು ಪ್ರಕರಣ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಈಗ ಕುಟುಂಬ ಊರು ಬಿಟ್ಟಿದೆ. ಎಲ್ಲಿ ಕುಟುಂಬ ಮನೆಗೆ ಬೀಗವನ್ನ ಜಡಿದಿದ್ದಾರೆ. ಈಗ ಫೈನಾನ್ಸ್ನವರು ಊರು ತೊರೆದಂತಹ ಕುಟುಂಬದ ಮನೆಗೆ ಬೀಗವನ್ನ ಜಡಿದಿದ್ದಾರೆ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿರೋದು. ಮನೆಗೆ ಬೀಗ ಹಾಕಿದ್ದಕ್ಕೆ ಮಗನೊಂದಿಗೆ ಜಿಲ್ಲಾ ಆಸ್ಪತ್ರೆಗೆ ತಾಯಿ ತೆರಳಿದ್ದಾರೆ. ಕಿಡ್ನಿ ವೈಫಲ್ಯದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂತಹ ಮಗ 4-5 ಫೈನಾನ್ಸ್ನಲ್ಲಿ 30,000-50,000 ರೂಪಾಯಿ ಸಾಲವನ್ನ ಗೀತಮ್ಮ ಅವರು ಪಡ್ಕೊಂಡಿದ್ದಾರೆ. ಸೊ ಈಗ ಮನೆಗೆ ಬೀಗ ಹಾಕಿಬಿಟ್ಟಿದ್ದಾರೆ. ನೇರವಾಗಿ ಈಗ ಮಗನ ಕರ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ತೆರಳಿದ್ದಾರೆ. ಕಿಡ್ನಿ ವೈಫಲ್ಯದಿಂದ ಸಾವು ಬದುಕಿನ ಮಧ್ಯೆ ಮಗ ಹೋರಾಡ್ತಾ ಇದ್ದಾನೆ. 30,000-50,000 ರೂಪಾಯಿ ಸಾಲವನ್ನು ಪಡೆದಿದ್ದಾರಂತೆ 4-5 ಫೈನಾನ್ಸ್ನಲ್ಲಿ. ಬಟ್ ಈಗ ಅದು ಆಗಿಲ್ಲ. ಮನೆಗೆ ಬೀಗ ಹಾಕಿದ್ದಾರೆ ಬಂದು ಫೈನಾನ್ಸ್ನವರು. ಮುಖ್ಯಮಂತ್ರಿಗಳಷ್ಟೆಲ್ಲ ಹೇಳಿದ ನಂತರ ಕೂಡ ಹಿಂಗೆ ಆಗ್ತಾ ಇದೆ. ನಾವು ಬೆಂಗಳೂರು ದುಡ್ಲಕ್ಕೆ ಹೋಗಿದ್ವಿ. ನಮ್ಗೆ ಕಷ್ಟ ಬಂದದೆ. ಈಗ ಕೀಲಿ ಹಾಕಿ 15 ದಿವಸ ನಮ್ಮೆಲ್ಲ ರೋಡ್ ಮೇಲೆ ನಿಂತು ಬಿಟ್ರಿ ನೋಡ್ರಿ ಸರ್. ಹಿಂಗೆ ಆಗ್ಬಾರ್ದು ನೋಡ್ರಿ ಸರ್. ನೀವೇ ಸಹಾಯ ಮಾಡಿರಿ ನಮ್ಗೆ. ದಯವಿಟ್ಟು ನಮ್ಮ ಕೈ ಜೋಡಿಸ್ತೀನಿ ಸರ್, ಕಾಲು ಜೋಡಿಸ್ತೀನಿ, ನಮ್ಗೆ ಸಹಾಯ ಮಾಡಿರಿ. ಅದೇ ಟೆನ್ಷನ್ ತೊಗೊಂಡು ಪೂರ ಕಿಡ್ನಿ ಫೇಲ್ ಆಗಿದೆ ಸರ್. ನಮ್ಮ ಮಗನಿಗೆ ಏನು ಉಳಿದಿಲ್ಲ. ಡಾಕ್ಟರ್ಗಳು ಹೇಳ್ತಾರೆ ಉಳಿತಾರೆ ಇಲ್ಲ ಅನ್ನಕತ್ತಾರೆ. ಭಾಳ ಟಾರ್ಚರ್ ಕೊಟ್ಟರು. ಬಂದು ಒಂದೊಂದು ಹೋಗ್ತಿದ್ದಿಲ್ಲ. ಸಂಜೆ ತಕ್ಕ ಮುಂಜಾನೆ ಬಂದ್ರೆ ಸಂಜೆ ತಕ್ಕ ಹೋಗ್ತಿದ್ದಿಲ್ಲ. ಹೆಂಗೆ ಮತ್ತು ಅವ್ರ ಬಳಿ ಇವ್ರ ಬಳಿ ಮಾಡಿ ಜಮಾ ಮಾಡಿ ಹೆಂಗೆ ಭೀ ಕಟ್ತಿದ್ವಿ. ಒಂದು ತೊಗೊಂಡು ಹೋಗ್ರಿ ಸರ್, ಒಂದು ಇರಲಿ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಪೂರ ಕೊಡ್ರಿ. ಎಲ್ಲ ಮಾರಿವಿ ಸರ್. ಏನಿಲ್ಲ, ಒಂದು ಸರ ಇತ್ತು, ಒಂದು ಇದು ಕಿವೇನು ಹೂವು ಇತ್ತು, ಎಲ್ಲ ಹೋಯ್ತು. ಎಲ್ಲ ಕಲಸ ಏನೇನಿಲ್ಲ ನಮ್ಮ ಬಳಿ. ಮನಿ ಇಲ್ಲ, ಜಮೀನಿಲ್ಲ. ಮನೆ ಒಂದು ಉಳ್ದೊಂದು ಸರ್ ಆಯ್ತು. ಅದು ಬಿ ಮನೆಯಲ್ಲಿ ನೋಡಿದೆ. ಮುಂಜಾನೆ ಬೆಳಗ್ಗೆ ತಾಯಿ ಮತ್ತು ಮಗ ಇಬ್ಬರು ಬಂದಾರ ಸರ್. ಮುಂಜಾನೆ ಬೆಂಗಳೂರ್ಲಿಂದ ಬಂದಾರ ಸರ್. ಇವ್ರು ಫೈನಾನ್ಸ್ ಸಲಾಗೆ ಕಾಟ ಸಲಾಗೆ ಬೆಂಗಳೂರಿಗೆ ಹೋಗಿದ್ರು ಸರ್ 3 ತಿಂಗಳು. ಆ ಹುಡುಗಿಗೆ ಆರಾಮಿಲ್ಲ, ಕಿಡ್ನಿ ಎಲ್ಲ ಲಿವರ್ ಎಲ್ಲ ಫೇಲ್ ಆಗ್ಯದ ಅಂತೇಳಿ ಸರ್ಕಾರ ದವಾಖಾನೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೆಂಗಳೂರು ನೀವು ಊರಿಗೆ ಹೋಗ್ರಿ ಅಂತ ಕಳಿಸ್ಯಾರ ಸರ್. ಆದ್ರೆ ಮುಂಜಾನೆ 6 ಗಂಟೆಗೆ ಬೆಳಗ್ಗೆ ಮನೆಗೆ ಬಂದ್ರೆ 2 ತಂಬದ ಕೀಲಿ ಹೊರತು ಬೇರೆ ಇನ್ನೊಂದು ಕೀಲಿ ಹಾಕ್ಯಂದು ಹೋಗ್ಯಾರ ಸರ್ ಫೈನಾನ್ಸ್ದವ್ರು. ಅಂತೇಳಿ ಅವ್ರು ಏನು ಮಾಡಿದ್ರು, ಇಲ್ಲಿ ಮನೆ ಇಲ್ಲ ರೀ, ಜಾಗ ಬೇರೆ ಮನೆಗೆ ಹೆಂಗೆ ಕರ್ಕೊಂತಾರೆ ಎಲ್ಲ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಅಲ್ಲ 30,000-50,000 ರೂಪಾಯಿ ಸಾಲ ಫೈನಾನ್ಸ್ನವ್ರು ಹೇಗೆ ಕೊಟ್ಟರು ಅಂತೇಳಿ, ಯಾವ ಆಧಾರದ ಮೇಲೆ ಇವ್ರಿಗೆ ಇಷ್ಟು ದುಡ್ಡನ್ನು ಕೊಟ್ಟಿದ್ರು, ಮತ್ತು ಇವ್ರಿಗೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಯಾಕಿಲ್ಲ ಈಗ ಅಂತ? ಅರುಣ್, ಏನಂದ್ರೆ ಪ್ರಮುಖವಾಗಿ ಬಡ್ಡಿ ಆಸೆಗಾಗಿ ಮೈಕ್ರೋ ಫೈನಾನ್ಸ್ ನಲ್ಲಿ ಯಾವುದೇ ದಾಖಲಾತಿಗಳಿಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡಿ ವಸೂಲಿ ಮಾಡ್ತಾ ಇರೋ ಬಗ್ಗೆ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ಏನಂದ್ರೆ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಗಟ್ಟಿಯಾಗಿ. ಯಾವುದೇ ಕಾರಣಕ್ಕೂ RBI ರೂಲ್ಸ್ ಅನ್ನ ವೈಲೇಷನ್ಸ್ ಮಾಡಿ ಹಣ ವಸೂಲಿ ಮಾಡಂಗಿಲ್ಲ, ಮತ್ತೆ ಮನೆಗಳಿಗೆ ಬೀಗ ಹಾಕೋಂಗಿಲ್ಲ ಅಂತ ಹೇಳಿ ಎಲ್ಲಾ ಒಂದು ನಿಯಮಗಳನ್ನು ಕೂಡ ಈಗಾಗಲೇ ಜಾರಿಗೆ ತಂದಿದ್ದಾರೆ. ಅದೇ ರೀತಿಯಾಗಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾದಗಿರಿಯ ಯಡ್ಡಳ್ಳಿ ಗ್ರಾಮದಲ್ಲಿ ಏನಂದ್ರೆ ತನ್ನ ಮಗನಿಗೆ ಚಿಕಿತ್ಸೆಗಾಗಿ ಏನಂದ್ರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿಕೊಂಡು ಅಂದ್ರೆ ಆ ಒಂದು ತಾಯಿ ಏನಂದ್ರೆ ಮರಳಿ ಯಡ್ಡಳ್ಳಿ ಗ್ರಾಮಕ್ಕೆ ಬರುವಷ್ಟರಲ್ಲಿ ಖಾಸಗಿ ಫೈನಾನ್ಸ್ನವರು ಏನಂದ್ರೆ ಆಕೆಯ ಮನೆಗೆ ಬೀಗ ಜಡಿದಿದ್ದಾರೆ. ಪ್ರಮುಖವಾಗಿ ಏನಂದ್ರೆ 30,000 ಒಂದ್ ಸತಿ, ಒಂದು 50,000 2 ಸರಿ ಸಾಲವನ್ನು ಪಡೆದಿದ್ದಾರೆ. ಸಾಲವನ್ನು ಮರುಪಾವತಿ ಮಾಡಿಲ್ಲ ಅಂತೇಳಿ ಈಗ ಮನೆಗೆ ಬೀಗ ಜಡಿದಿದ್ದು. ಈಗ ಆಕೆ ತಾಯಿ ಏನಂದ್ರೆ ನನ್ನ ಮಗ ಸತ್ರೆ ಹೆಣ ಹೂಳಕ್ಕೂ ಜಾಗ ಇಲ್ಲ, ಒಂದು ಕಡೆ ಹೆಣ ಒಯ್ಯೋಕ್ಕೂ ಕೂಡ ಮನೆಗೆ ತರಬೇಕು ಅಂದ್ರೆ ಈ ರೀತಿಯಾಗಿ ಲಾಕ್ ಮಾಡಿದ್ದಾರೆ. ಎಲ್ಲಿ ಒಯ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಖಾಸಗಿ ಫೈನಾನ್ಸ್ಗಳ ಒಂದು ಕಿರುಕುಳದಿಂದ ನಮ್ಗೆ ಮುಕ್ತಿ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಸರ್ಕಾರ ಈಗಲಾದ್ರೂ ಮತ್ತೆ ಎಚ್ಚೆತ್ಕೊಳ್ಬೇಕಾಗಿದೆ. ಎಚ್ಚೆತ್ಕೊಂಡು ಯಾರೆಲ್ಲ ಒಂದು RBI ರೂಲ್ಸ್ ಅನ್ನ ವೈಲೇಷನ್ಸ್ ಮಾಡಿ ಹಣ ವಸೂಲಿಗೆ ಮುಂದಾಗ್ತಾ ಇದ್ದಾರೆ, ಆ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಖಾಸಗಿ ಫೈನಾನ್ಸ್ ಆಗಿರ್ಬೋದು, ಅವರ ಮೇಲೆ ಒಂದು ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಈಗ ವೃದ್ಧ ದಂಪತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅನಾರೋಗ್ಯದ ಕಾರಣವಾಗಿ ಆಸ್ಪತ್ರೆ ಖರ್ಚಿಗಾಗಿ ಒಂದು ಫೈನಾನ್ಸ್ನಲ್ಲಿ ಸಾಲವನ್ನು ಪಡ್ಕೊಂಡಿರ್ತಾರೆ. ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು ಅವರ ಬಳಿ ಇದ್ದಂಥ ಒಂದು ಹಸುವನ್ನು ಕೂಡ ಮಾರಿ ಸಾಲವನ್ನು ತುಂಬಿರ್ತಾರೆ ಮಹಿಳೆ. ಈಗ ಮತ್ತೊಂದು ಫೈನಾನ್ಸ್ನಲ್ಲೂ ಕೂಡ ಸಾಲವನ್ನು ತುಂಬಬೇಕಾಗಿದೆ ರೇಣುಕಮ್ಮ ಅಂತ ಹೇಳಿ. ನಿತ್ಯ ಮನೆಗೆ ಬಂದು ಸಾಲ ತುಂಬುವಂತೆ ಸಿಬ್ಬಂದಿಗಳು ಹಿಂಸೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಮಾತು. ಅನಾರೋಗ್ಯದಿಂದಾಗಿ ಆಸ್ಪತ್ರೆ ಖರ್ಚಿಗಾಗಿ ಸಾಲ ಪಡ್ಕೊಳ್ತಾರೆ ಒಂದು ಫೈನಾನ್ಸ್ನಲ್ಲಿ, ಅದರ ಸಾಲ ತೀರ್ಸೋಕ್ಕೆ ಹಸು ಮಾರ್ತಾರೆ. ಇನ್ನೊಂದು ಫೈನಾನ್ಸ್ನಲ್ಲೂ ಕೂಡ ಈಗ ಸಾಲ ಇದೆ.